ಹಾಯ್, ಎಂತ ಗೊತ್ತಾ, ಇವತ್ತು ನಾವು ಒಂದು ಪ್ಲೇಸ್ಗೆ ಹೋಗ್ತಿದ್ದೇವೆ. ದಟ್ ಈಸ್ ಮೈ ಫೇವ್ರೇಟ್ ಪ್ಲೇಸ್. ಅದು ಎಲ್ಲಂತ ನಾನು ಹೇಳುದಿಲ್ಲ, ಎಂತಕ್ಕಂತ ನೀವು ವಿಡಿಯೋ ಸ್ಕಿಪ್ ಮಾಡ್ತೀರಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ವಿಡಿಯೋ ನೋಡಿ. ನಾನು ಆ ಪ್ಲೇಸಿಗೆ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ತೇನೆ, ನಿಮಗೂ ಇಷ್ಟ ಆಗ್ತದೆ. ಸಿ ನಾವಿಬ್ರು ಸೇಮ್ ಬೀಚ್, ವೈಟ್. ಎಂತಂದ್ರೆ ನಾನು ಆ ಪ್ಲೇಸಿಗೆ ಯಾವತ್ತೂ ಹೋಗ್ತಿದ್ದೆ, ಅಂದ್ರೆ ತುಂಬ ಸತಿ ಹೋಗ್ತಿದ್ದೆ, ಬಟ್ ತುಂಬ ಟೈಮ್ ಆಯಿತು ಹೋಗಿರ್ಲಿಲ್ಲ. ಈಗ ಹೋಗುವ ಅಂತ ಹೇಳಿದ್ದು, ಅದಕ್ಕೆ ನಾವಿವತ್ತು ಹೋಗುವ ಅಂತ ಹೊರಟಿದ್ದೇವೆ. ಸೊ ವಿಡಿಯೋ ನೋಡಿ, ನಾನು ನಿಮಗೆ ಪ್ಲೇಸ್ ತೋರಿಸ್ತೇನೆ, ಆಮೇಲೆ ನೀವು ಸಹ ಹೋಗ್ಬೋದು. ಸೊ ಹೋಗುವ ನಾವು. ಓಕೆ, ಅಂತ ಬಂದರೆ ದಾರಿಯಲ್ಲಿ ಬರುವಾಗ ಒಂದು ಪೇರಳೆ ಮರ ಇತ್ತು. ಸೊ ಒಂದು ಪೇರಳೆ ಇಟ್ಕೊಂಡು ಬೆಳಿಗ್ಗೆ ಪೇರಳೆ ತಿಂತಿದ್ದೇನೆ. ನಾವೀಗ ಬಂದಿದ್ದೇವೆ, ಬಸ್ ಇಳಿದು ನಡ್ಕೊಂಡು ಹೋಗ್ತಿದ್ದೇವೆ. ಅಲ್ಲಿ ಬಸ್ ಇಳಿದು ಇಲ್ಲಿಂದ ಒಂದು ಚೂರು ಅಂದ್ರೆ ಎಷ್ಟು ಇರುತ್ತೆ, ಒಂದು 200 ಮೀಟರ್ 200 ಮೀಟರ್ ಇರ್ಬೋದು. 200 ಮೀಟರ್ಸ್ ಅಲ್ಲಿ ಕಾಣ್ತುಂಟು, ತೋರಿಸ್ತೇನೆ ನಿಮಗೆ. ಅಲ್ಲಿ ಟೆಂಪಲ್ ಕಾಣ್ತದೆ ನಡ್ಕೊಂಬರುವಾಗ. ಯಾವುದು ಗೆಸ್ ಮಾಡಿ. ವರಂಗ ಜೈನ್ ಟೆಂಪಲ್ ಗೈಸ್. ಇದು ಹೆಬ್ರಿಯಿಂದ ಎಷ್ಟು ಕಿಲೋಮೀಟರ್ ಅಂತ ನಂಗೆ ಗೊತ್ತಿಲ್ಲ. 10-15 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ದಿಸ್ ಇಸ್ ಅ ವೆರಿ ಬೆಸ್ಟ್ ಪ್ಲೇಸ್ ಟು ವಿಸಿಟ್. ನಂದು ಫೇವ್ರೆಟ್ ಸ್ಪಾಟ್ ಇದು. 100 ಸಲ ಬಂದಿದೆ ಅನ್ಸುತ್ತೆ. ನಿಮಗೆ ಸಹ ಫುಲ್ ವಿಡಿಯೋ ತೋರಿಸ್ತೇನೆ ನಾನು. ಟೆಂಪಲ್ ಒಳಗೆ ವಿಡಿಯೋ ಮಾಡೋದಿಲ್ಲ, ಬಟ್ ನಾವು ಮಾಡುವ. ಇಲ್ಲಿಗೆ ಕೆಲವರೆಲ್ಲ ಮಾಡ್ತಾರೆ, ನಾ ಕಂಡಿದೆ ಆಯ್ತಾ. ಮಾಡ್ಲಿಕ್ಕಿಲ್ಲ ಆಕ್ಚುಲಿ, ಅಲ್ಲಿ ಬೋರ್ಡ್ ಹಾಕಿರ ಅದು ಮಾಡ್ತಿದ್ದಾರೆ. ನಾ ಮಾಡುದಿಲ್ಲ, ಬೇಡ ಹಾಗೆಲ್ಲ ಮಾಡಬಾರ್ದು ಆಯ್ತಾ. ಆಮೇಲೆ ಅದೇ ನಾವೀಗ ಹೋಗ್ತಿದ್ದೇವೆ, ಹೋಗಿ ನಿಮ್ಗೆ ತೋರಿಸ್ತೇನೆ. ಇಲ್ಲಿದ್ದು ಜಾತ್ರೆ ಯಾವತ್ತು, ಇಲ್ಲಿ ಜಾತ್ರೆ ಉಂಟು. ಅಲ್ಲಿ ಬೋರ್ಡ್ ಹಾಕಿದ್ದೀರಿ, ನಾನು ಇದು ಕಾಣಲ್ಲ, ಡೇಟ್ ಕಾಣಲ್ಲ. ಅದು ಈಚ್ ಸೈಡ್ ಒಂದು ಟೆಂಪಲ್ ಉಂಟು, ಅದು ಸಹ ತೋರಿಸ್ತೇನೆ ಆಮೇಲೆ. ಇದು ಕಂಬ ಚೆಂದ ಉಂಟು ಪ್ಲೇಸ್, ನಿಮ್ಗೆ ಸಹ ಇಷ್ಟ ಆಗ್ತದೆ. ದೋಣಿಯಲ್ಲಿ ಹೋಗ್ಬೇಕು, ನೀರಲ್ಲಿ ಮಿಡಲಲ್ಲಿ ಟೆಂಪಲ್ ಉಂಟು. ಇವತ್ತೇ ಜಾತ್ರೆ, ವಾಟ್ ಅ ಸರ್ಪ್ರೈಸ್. ನಾನು ಜಾತ್ರೆ ಬೋರ್ಡ್ ನೋಡಿದ್ದೆ, ಬಟ್ ಅದು ಯಾವತ್ತಂತ ಡೇಟ್ ನೋಡಿರ್ಲಿಲ್ಲ. ಸೊ ಇವತ್ತೇ ಜಾತ್ರೆ, ಸರ್ಪ್ರೈಸ್ ಫಾರ್ ಅಸ್. ಹೆಂಗೆ ನಾವು ನಿನ್ನೆ ಬರುವಂತ ಪ್ಲಾನ್ ಹಾಕಿದ್ವಿ, ಬಟ್ ನಿನ್ನೆ ಬೇಡ ಅನ್ಕೊಂಡು ಇವತ್ತು ಬಂದ್ವಿ. ನೋಡುವಾಗ ಇವತ್ತು ಜಾತ್ರೆ. ಉಂಟ ನಿಮ್ಗೆ ಸೌಂಡ್ ಕೇಳಿಸ್ತದೆ? ಗೋಷ್ಠಿ. ಈ ರಮ್ಮೆ ಫಸ್ಟ್ ಟೈಮ್ ಬರುದಿಲ್ಲಿಗೆ. ಸೊ ಅವಳದ್ದು ಎಕ್ಸ್ಪೀರಿಯನ್ಸ್ ಆಮೇಲೆ ಕೇಳ್ತೇನೆ ನಿಮ್ಗೆ. ಆಮೇಲೆ ನೀವು ಸಹ ಬನ್ನಿ ನೋಡಿ. ಫುಲ್ ಕಲ್ಲು ಇದು. ಆಕ್ಚುಲಿ ಇವತ್ತಲ್ಲ, ಇವತ್ತು ಇದು ಪ್ರಿಪರೇಷನ್ ಆಗ್ತಾ ಉಂಟು. ಅವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಮತ್ತೆ ಅಲ್ಲಿ ಇದೆಲ್ಲ ಕಟ್ಟಿ ಎಲ್ಲ ಇದು ಮಾಡ್ತಿದ್ದಾರೆ. ಇದೆಂತಂದ್ರೆ ಇದು ಟೆಂಪಲ್ ಎಕ್ಸ್ಟ್ರಾ ಎಂತ, ಇಲ್ಲಿರೋದು ಪಾರ್ಶ್ವನಾಥ ತೀರ್ಥಂಕರ. ಹೌದು, ಇಲ್ಲಿರೋದು ಸೇಮ್ ಅನ್ಸುತ್ತೆ, ಬಟ್ ಇಲ್ಲಿ ಒಳಗಿಂದ ತುಂಬಾ ಚಂದ ಉಂಟು. ಆಕ್ಚುಲಿ ಎಂತ ಗೊತ್ತಾ, ಫುಲ್ ಬ್ರಾಡ್ ಇದಿತ್ತು, ಬ್ರಾಡ್ ಫುಲ್ ಕಲ್ಲೇ ಅಲ್ಲ. ಒಳಗೆ ತುಂಬಾ ದೊಡ್ಡ ಹಾಲ್ ತರ ಇತ್ತು, ಮಿಡಲ್ ಅಲ್ಲಿ ಸಕ್ಕತ್ತಿತ್ತು ಒಳಗೆ. ನಾವು ಒಂದ್ಸತಿ ಹೋಗಿದ್ದೆ, ಅಂದ್ರೆ ಅದು ತೆಗಿಯೋದಿಲ್ಲ, ನಮ್ಗೆ ಲಕ್ ಇದ್ರೆ ಅದು ಓಪನ್ ಆಗುತ್ತೆ. ಅದೆಲ್ಲ ಟೈಮಲ್ಲಿ ತೆಗೋದಿಲ್ಲ ಅವರು. ನಾನು ಆಕ್ಚುಲಿ ಇಲ್ಲಿ ರೀಲ್ಸ್ ಮಾಡ್ಕೊಂತ ಅನ್ಕೊಂಡಿದ್ದೆಲ್ಲ ಗ್ರೀನೇ ಇಲ್ಲ, ಇಲ್ಲೆಲ್ಲ ಬೆಂಕಿ ಹಾಕಿ ಫಂಕ್ಷನ್ ಇತ್ತು. ಸೊ ನಾನು ನಾಡ್ದು ಬರ್ಲಿಕ್ಕಿಲ್ತಲ್ದ, ಅಮ್ಮ ಹೇಳಿದ್ ನಾನು ಬಪ್ಪ ಅನ್ಕೊಂಡು. ನೋಡುವ, ನಾನು ಜಾತ್ರೆಗೆ ಬಂದು ವಿಡಿಯೋ ಮಾಡ್ತೇನೆ. ಇಲ್ಲಿ ಜಾತ್ರೆ ಒಳ್ಳೆ ಇರ್ತದಂತೆ, ಸೊ ಪರವಾಗಿಲ್ಲ. ಏನು ಸತಿ ಬಂದಲ್ಲಿ ನೋಡುವ. ಈ ಟೆಂಪಲ್ ಒಳಗೆ ಸಣ್ಣ ಉಂಟು ಈ ಟೆಂಪಲ್. ಮೂರು ಸತಿ ಬಂದಲ್ಲಿ ತೋರಿಸ್ತೇನೆ, ವಿಡಿಯೋ ಮಾಡೋದು ಬಿಡುವುದಿಲ್ಲ. ಇಲ್ಲಿ ಉಂಟು ಇದದು ಬೋರ್ಡ್. 5th and 6th
ಹೋಗುವಪ್ಪ. ಇಲ್ಲಿ ಅದೇ ಇಲ್ಲೆಲ್ಲ ಇದ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಬರಕ್ ಚಂದ ಇರುತ್ತೆ. ನಾವು ಲಾಸ್ಟ್ ಟೈಮ್ ಬಪ್ಪತ್ತಿಗೆ ಇಲ್ಲಿ ನಟ್ಟಿ ಮಾಡಿರ್ತಾರಲ್ಲ ಅಷ್ಟೊತ್ತಿಗೆ. ಇದಿಷ್ಟು ಗದ್ದೆ ಆಗ ಇಷ್ಟೊತ್ತು ಗ್ರೀನ್ ಚಂದ ತೋರ್ತು. ಅಲ್ಲಿ ರಥ ರೆಡಿ ಮಾಡಿಟ್ಟಿದ್ರು. ದೂರದಿಂದ ಬರುವವರಾದ್ರೆ ಇಲ್ಲಿ ಸ್ಟೇ ಸಹ ಮಾಡ್ಬೋದು. ದಿಸ್ ಇಸ್ ಅ ಲಾಡ್ಜ್. ಇಲ್ಲಿ ಸ್ಟೇ ಮಾಡಿ ಇದ್ದು ಹೋಗ್ಬೋದು. ಸೊ ಒಳ್ಳೆ ಆಗ್ತದೆ. ಮಳೆಗಾಲದಲ್ಲಿ ಚಂದ, ಮಳೆಗಾಲದಲ್ಲಿ ಸಾಕತ್ತಿರುತ್ತಿಲ್ಲ. ಆದ್ರೆ ಮಳೆ ಬಪ್ಪತ್ತಿಗೆ ಅಂದ್ರೆ ದೋಣಿ ಎಲ್ಲ ಟೈಮ್ ಬಿಡುದಿಲ್ಲ. ಮಳೆ ಬಿಟ್ರೆ ಕೂಡಲೇ ಪಟಕ್ಕ ಬಿಟ್ಟು ವಾಪಸ್ ತರಿಸ್ತಾರೆ ಅಷ್ಟೇ. ಈ ಪುನಿ ಅಲ್ಲಿ ಬರ್ಕ ಮಳೆಗಾಲದಾಗ. ಈಗೆಲ್ಲ ಅಲ್ಲಿ ನಡ್ಕ ಬರ್ಲಕ್ಕ, ಅಲ್ಲಿ ತುಂಬ ಬಿಸಿಲು ಅನ್ಕೊಂಡಿಲ್ಲ. ಎರಡು ಕಡೆ ಬಿಸಿಲೆ ಸ್ಟಿಲ್. ಈಗ ನಾವಿಲ್ಲಿ ಕೌಂಟರ್ ಉಂಟು, ಅಲ್ಲಿ ಟಿಕೆಟ್ ಮಾಡಿ ಮತ್ತೆ ಬೋಟಿಗೆ ಹೋಗ್ಬೇಕು. ಎಂತಕ್ಕೆ ಅಲ್ಲಿ ಯಾರು ಇದ್ದಂಗಿಲ್ಲಪ್ಪ, ಜನ ಆಗೆಲ್ಲ ಇದ್ದಿದ್ರು ಸುಮಾರು ಜನ ಇದ್ದೀರಲ್ಲ. ಟೈಮ್ ಆಯ್ತಾ? ಮುಕ್ಕಾಲು ಆಯ್ತು. We got a ticket. ಒಂದು ಪರ್ ಪರ್ಸನಿಗೆ 20 rupees. ಇಲ್ಲಿಂದ ನಾವು ಹೋಗ್ಬೇಕು ದೋಣಿಯಲ್ಲಿ. ಇಲ್ಲಿ ಮಳೆ ಬಪ್ಪತ್ತಿಗೆ ಇಲ್ಲೆಲ್ಲ ಫುಲ್ ಆಗಿರುತ್ತೆ. ಅದು ನಾಗಪುಷ್ಪ ಎಂತ ಫ್ಲವರ್ ನೋಡು. ಹೌದಾ? ಎಂತ ಪುಷ್ಪ? ನಾಗಪುಷ್ಪ. ಯಾವ್ದು ಅದಾ? ಕಾಯಿ ಆಯ್ತು. ಹೌದು, ಅದೇ ಸಂಪಿಗೆ ಕಣಂಗಿತ್ತು. ಹಂಗೆ ಆಗುತ್ತೆ. ಇದೆಂತ ಗೊತ್ತಾ, ನೀವು ಅಲ್ಲಿ ಟಿಕೆಟ್ ಮಾಡಿ ನಿಮ್ದು ಸ್ಯಾಂಡಲ್ಸ್ ಎಲ್ಲ ಅಲ್ಲೇ ಇಟ್ಟು ಇಲ್ಲಿ ಸೈಡ್ ಬಹುದು. ಇಲ್ಲ ಇಟ್ಟಿದ್ದಾರೆ, ನಾವೆಲ್ಲ ಇಟ್ಟು ಬಂದ್ವಿ. ಅಲ್ಲಿಟ್ಟು ಮತ್ತೆ ಇಲ್ಲಿಂದ ಬೋಟಲ್ಲಿ ಹೋಗುದು. ಹೆದ್ರಿಕೆ ಇದ್ದವರಿಗೆಲ್ಲ ಈ ತರ ಕೊಡ್ತಾರೆ. ನಿಮ್ಗೆ ಬೇಕಾ? ಹಂಗೆ ಬೇಡ. ಇಲ್ಲಿ ತಗೊಂಡು ನಾಯಿ ಮನ್ಕಣಿ. ಅದು ಕೀಪರ್, ಅದನ್ನ ಕಾಯುದು. ಈ ಚಂದ ನೋಡಿದ್ರೆ ಗುಡ್ಸಿ ಎಲ್ಲ. ಇಲ್ಲಿ ತುಂಬಾ ನೀರ್ ಬರುತ್ತೆ ಇಲ್ಲಿ ತನಕ ಮಳೆಗಾಲದಲ್ಲಿ. ಫುಲ್ ಬರುತ್ತೆ, ಚಂದ ಅಷ್ಟೊತ್ತು. ಈಗ ಅಷ್ಟು ನೀರಿಲ್ಲ, ಸುಮಾರು ಹೋಯ್ತು. ನಾವು ಇದು ತಗೊಂಬರ್ಲಿಲ್ವೇ, ಅದಕ್ಕೆಂತ ಹೇಳುದು ನೀವು, ಕುರ್ಲು ಚರ್ಮುರಿ ಮಾಡ್ತಾರಲ್ಲ, ಮಂಡಕ್ಕಿ. ಮಂಡಕ್ಕಿ ತಗೋಬೇಕಿತ್ತು. ಅಲ್ಲಿ ಶಾಪ್ ಅಲ್ಲಿ ತಗೋಬರ್ಕಿದಿತ್ತು, ಇಲ್ಲಿ ಮೀನಿಗೆ ಹಾಕೋಕೆ. ನಂಗೆ ಮರ್ತೋಯ್ತು. ನೀವಲ್ಲಿ ಬರ್ತಾ ಬಸ್ ಇಳಿದಾಗ ವರಂಗ ಮೈನ್ ಸ್ಟಾಪ್ ಅಲ್ಲಿ ನೀವು ಬರುವಾಗ ಎಲ್ಲಾದ್ರೂ ಸಿಕ್ಕಿದ್ರೆ ಮಂಡಕ್ಕಿ ತಗೊಂಡ್ ಬನ್ನಿ. ಎಂತಕಂದ್ರೆ ಇಲ್ಲಿ ಫಿಶ್ ಇರ್ತದಲ್ಲ ಅಲ್ಲಿ. ಅಂಡ್ ಇನ್ನೊಂದು ಫಿಶ್ ಇದ್ದಲ್ಲಿ ಹಾಕ್ಬೋದು. ಮತ್ತೆಂತಂದ್ರೆ ಇಲ್ಲಿ ಕೆಲವರು ಹೇಳ್ತಾರೆ, ಎಂತ ಹೇಳಿ ಗೊತ್ತಾ, ಎಂತದ ಹೇಳ್ತಾರೆ, ಕುಡು ಬರುತ್ತಲ್ಲ, ಕುಡು ಅಂದ್ರೆ ಹುರುಳಿ ಉಂಟಲ್ಲ, ಅದನ್ನ ತಕೊಂಡ್ ಬಂದು ಅಂದ್ರೆ ಫಸ್ಟಿಗೆ ವಿಶ್ ಅಂತದ್ರಿಗೆ ಹೇಳ್ಕೋಬೇಕು, ಇದನ್ನ ನಂದು ಆಗ್ಬೇಕು, ಇಲ್ಲಿ ಬಂದು ಇದನ್ನು ಹಾಕ್ತೇನೆ ಅಂತ, ಕುಡುವಲ್ಲಿ ಹಾಕ್ತೇನೆ ಅಂತ, ಹುರುಳಿ ಹಾಕ್ತೇನೆ ಅನ್ಕೊಂಡು. ಸೊ ನಾವು ವಿಶ್ ಮಾಡಿ ಮತ್ತೆ ಇಲ್ಲಿ ಬಂದು ಅದು ಕ್ಲಿಯರ್ ಆಗ್ತದೆ, ಸರಿ ಆಗ್ತದೆ. ಆಮೇಲೆ ಇಲ್ಲಿ ಬಂದು 4 ಸುತ್ತ ಹಾಕ್ಬೇಕು, ವಿಶ್ ಮಾಡ್ಬೋದು ಹಾಗೆ. ಮತ್ತೆ ಅಲ್ಲಿ ಇದು ಎಂತಾದ್ರೂ ಕೇಳ್ಕೊಂಡ್ರೆ ರಿಯಲ್ ಆಗ್ತದಂತ ಹಾಗೆ. ಅಲ್ಲಂತದ ಮಾಡಿರ್ತೇವೆ ಬ್ಲೂ ಕಲರ್, ಎಂತ ಗೊತ್ತಿಲ್ಲ. ದಿನ ಬೋಟಲ್ಲಿ ಹೋಗುವಾಗ ವಿಡಿಯೋ ಮಾಡ್ತೇನೆ, ನಂಗೆ ಹೆದ್ರಿಕೆ ಆಗ್ತದೆ, ಅಡ್ಜಸ್ಟ್ ಮಾಡ್ತೇನೆ. ಮೊಳಗಿತ್ತದು ನಿನ್ ಕಣಂಗೆ ಅಧಿಕ ಪ್ರಸಂಗದಾನ ಅದು ನಿಂದ ತರದ್ದು. ಇವ್ ರಮ್ಮೆಂತಾರ ಅಧಿಕ ಪ್ರಸಂಗದಾನ ಒಂದು ಈ ಹೊಳೆಲ್ಲ ಹೋಗ್ತಾ ಉಂಟು. ಅಲ್ಲ ಅದು ಅಲ್ಲಿತ್ ನೋಡು, ಅಲ್ಲೆಲ್ಲ ಹೋಗ್ತಿದ್ದಾನ ಅಲ್ಲಿ ಅದೇ ಅಲ್ಲಿ ಹೋಗ್ತಾ ಉಂಟು. ನೋಡ ನಡ್ಕೊಂಡು ಅಂದ್ರೆ ಇದು ಅಷ್ಟು ಆಳ ಇಲ್ಲ, ಬಟ್ ಹೋಗಿತ್ತು ಅಷ್ಟೇ. ಅದ್ರೊಳಗೆ ಜನ ಎಲ್ಲ ಹೋದ್ರು. ಎಲ್ಲಿ ಒಳಗ್ ಟೆಂಪಲ್ ಅಲ್ಲಿ ಪೂಜೆ ಆಗ್ತಾ ಇರುತ್ತಲ್ಲ. ನಾನು ಇಲ್ಲಿ ಫಸ್ಟ್ ಟೈಮ್ ಬರುವಾಗ, ನಾ ಚಿಕ್ಕದಿರ್ತ ಬಂದದ್ದು, ತುಂಬಾ ಚಿಕ್ಕದಾಗ ಬಂದದ್ದು ಫಸ್ಟ್ ಟೈಮ್. ಆಗ ಬರುವಾಗ ಇಲ್ಲಿ ನೀರೇ ಇರ್ಲಿಲ್ಲ. ನಾವಿಲ್ಲಿ ಇದು ಗದ್ದೆ ತರ ಉಂಟು, ಇದ್ರಲ್ಲಿ ನಡ್ಕೊಂಡು ಹೋಗಿದ್ವಿ. ನಡ್ಕೊಂಡೆ ಟೆಂಪಲ್ಗೆ ಹೋದದ್ದು. ಅಂದ್ರೆ ಆಚೆ ಸೈಡ್ ಉಂಟಲ್ಲ, ಆ ಸೈಡ್ ಅಲ್ಲಿ ಜಾಸ್ತಿ ನೀರ್ ಇರ್ತದೆ. ಆ ಸೈಡ್ ಮತ್ತೆ ಈ ಸೈಡ್ ನೀರ್ ಯಾವತ್ತು ಸಹ ಇರ್ತದೆ ಆಲ್ಮೋಸ್ಟ್. ಬಟ್ ಮಿಡಲ್ ಅಲ್ಲಿ ನೀರ್ ಖಾಲಿ ಆಗ್ತದೆ. ಹಾಗೆ ನೀವು ಮಿಡಲ್ ಅಲ್ಲಿ ನಡ್ಕೊಂಡು ಹೋಗ್ಬಹುದು. ಅಲ್ಲಿ ಮೀನ್ಸ್ ಉಂಟು, ಬಟ್ ಅದು
ಈಗ ಬಿಸಿಲಿಗೆ ಮೀನು ನಂಗೆ ಅದ್ರಲ್ಲಿ ಕಾಣ್ತದೆ ಅಂತ ಗೊತ್ತಿಲ್ಲ, ಬಟ್ ನೋಡಿದ್ರೆ ಚಂದ ಉಂಟು ಮೀನೆಲ್ಲ. ಆಮೇಲೆ ಇರ್ತದೆ ಮಂಡಕ್ಕಿ ತಂದ್ರೆ ಬರ್ತದೆ, ಇಲ್ಲ ಅಲ್ಲಿ ಮೆಟ್ಲ ಹತ್ರ ಬರುತ್ತೆ, ಮಂಡಕ್ಕಿ ತಂದ್ರೆ ಸಹ ಬರ್ತದೆ. ನೀವು ಬರುವಾಗ ಮಿಸ್ ಮಾಡಬೇಡಿ, ನಾ ಇದು ಫಸ್ಟ್ ಟೈಮ್ ಮಿಸ್ ಮಾಡ್ತಿದ್ದೇನೆ ತಗೊಂಡು ಬರುದು. ಛೇ, ಅಲ್ಲಿ ನಾವಂತಲ್ಲ, ಅಲ್ಲಿ ಎಂಟ್ರೆನ್ಸ್ ಇರುತ್ತಲ್ಲ, ಅಲ್ಲಿ ಎಂಟ್ರೆನ್ಸ್ ಇರುತ್ತೆ, ಅಲ್ಲಿಂದ ಹಂಗೆ ಹೋಗ್ತಿದ್ದೀವಿ. ಮತ್ತೆ ಇದು ಹತ್ರ ಅನ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಅಕ್ಕಿ. ಇಲ್ಲಿ ಸಂಗೀತ ನೋಡಿ ಹೊದಳೆಲ್ಲ ಹಾಕಿದ್ರು, ಅರಳು ಎಲ್ಲಿ ಅದ್ರೊಳಗಿತ್ತು ಟಯರ್ ಒಳಗೆ. ಮೇನ್ ಬರ್ತಾ ಇಲ್ಲಿ ಬಾ, ಇಲ್ಲಿ ಬಾ. ಏ ದನ ನನ್ನನ್ನು ಹಾಕಬೇಡ ನೀನು, ನಾ ಬೆವರಿ ಹೋಗಿದ್ದೆ, ನಿನ್ನ ಹಾಕ್ತೇನೆ ನೋಡು. ಎಂತ ಗೊತ್ತಾ, ನೀವು ಮಳೆ ಟೈಮಲ್ಲಿ ಬನ್ನಿ, ಇದು ತುಂಬಾ ಮಳೆ ಇರೋ ಟೈಮಲ್ಲಿ ಬರ್ಬೇಡಿ. ಅಂದ್ರೆ ಒಂದೊಂದು ಮಳೆ ಬೀಳ್ತದಲ್ಲ, ಆಗ ಬನ್ನಿ. ಆಗ ಎಲ್ಲ ಫುಲ್ ಎಲ್ಲ ಗ್ರೀನ್ ಇರ್ತದೆ, ಸಣ್ಣ ಆಗ್ತದೆ, ನೀರ್ ಸಿಗ್ತದೆ, ನೋಡ್ಲಿಕ್ಕೆ ಸಖತ್ತಾಗಿರ್ತದೆ ಪ್ಲೇಸ್. ಆಮೇಲೆ ಅಷ್ಟೇ. ಎಂತ ಗೊತ್ತುಂಟಾ, ಇಲ್ಲಿ ಬರುವಾಗ ನೀವು ಒಂದು ಸ್ಲೀವ್ಲೆಸ್ ಡ್ರೆಸ್ ಅದು, ಆಮೇಲೆ ಬಾಯ್ಸ್ ಶಾರ್ಟ್ಸ್ ಅದೆಲ್ಲ ಹಾಕಿ ಬರ್ಲಿಕ್ಕಿಲ್ಲ, ಇಲ್ಲಿ ಬಿಡುದಿಲ್ಲ. ಜೀನ್ಸ್ ಹಾಕೊಂಡ್ ಬರ್ಲಿಕ್ಕೆ ಸಹ ಬಿಡುದಿಲ್ಲ. ಸೊ ಹೇಳಿದ್ದು, ನೀವು ಯಾವ್ದಾದ್ರು ಬರೋದಾದ್ರೆ ಮತ್ತೆ ಗೊತ್ತಿಲ್ಲದೆ ಹಾಗೆ ಹಾಕೊಂಡು ಬಂದ್ರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ಸ್. ವಸ್ತ್ರ ಸಂಹಿತೆ, ವಸ್ತ್ರ ಸಂಹಿತೆ ಇದೆಲ್ಲ ಬೋರ್ಡ್ ಉಂಟು, ವಸ್ತ್ರ ಸಂಹಿತೆ ಹೇಗಿರ್ಬೇಕು ಅಂತ. ರಮ್ಯಾ ಎಲ್ಲಿ ನಂಗೆ ಕಾಣ್ತಿಲ್ಲ. ನಾವು ಈಗ ದೋಣಿಯಲ್ಲಿ ಕೂತಿದ್ದೇವೆ. ಹೆದ್ರಿಕೆ ಆಗುತ್ತಾ? ಎಲ್ಲ ಹೋಗ್ಬೇಕು ಅನ್ನ ಮಾಡಿ ತಿರ್ತೀನಿ. ತೇಲ್ತಿದ್ದೇವೆ. ಮೊಬೈಲ್ ನಾನು ತೇಲ್ತಿದ್ದಕ್ಕೆ ಫಿಶ್ ಎಷ್ಟುಂಟು ನೋಡಿ, ತುಂಬ ಫಿಶ್ ಉಂಟು ಇಲ್ಲಿ. ನಾವಿಲ್ಲಿ ಬಂದ್ವಿ, ಆದ್ರೆ ಇಲ್ಲಿ ಒಳಗಡೆ ವಿಡಿಯೋ ಮಾಡ್ಲಿಕ್ಕಿಲ್ಲ, ಸೊ ನಾವು ಮಾಡುದಿಲ್ಲ. ಎಂತದು ಅದೇ ಎಂತ ಹೇಳ, ಕೊಂಚ ಹೋಯ್ತಲ್ಲ. ನಾವೀಗ ಇಲ್ಲಿಂದ ಒಳಗೆ ತಿರುಗಿ ಆಯ್ತು, ತಿರುಗಿ ನಾವೀಗ ವಾಪಸ್ ಹೋಗ್ತಿದ್ದೇವೆ. ವಾಪಸ್ ಅಂದ್ರೆ ಇನ್ನು ಜಾಸ್ತಿ ಹೊತ್ತು ಇರ್ಲಿಕ್ಕೆ ಬಿಡುದಿಲ್ಲ, ಯಾವತ್ತದು ಜಾಸ್ತಿ ಪೂಜೆ ಇದ್ರೆ ಜಾಸ್ತಿ ಹೊತ್ತು ಎಷ್ಟೊತ್ತಾಗ್ತದೆ ಅಷ್ಟು ತಿರ್ಬೋದು ಅಷ್ಟೇ. ನಾವು ವಾಪಸ್ ಹೋಗ್ತಿದ್ದೇವೆ ನೋಡಿ, ಹತ್ತುತ್ತಿದ್ದಾರೆ. ನಾವು ಸಹ ಹೋಗುವ. ಸ್ಟಿಕ್ಕರ್ ಬಿದ್ದಾಯ್ತು, ವಾಪಸ್ ಇಟ್ಕೊಳ್ತೀವಿ. ವಾಪಸ್ ಹೋಗ್ತಿದ್ದೇವೆ ದೋಣಿ ಪ್ಲೇಸ್. ಚಪ್ಪಲಿ ಅಲ್ಲಿತ್ತಲ್ಲ,
ಯಾರೇ ಈ ಪ್ಲೇಸ್ ನೆನಪುಂಟ ಕನ್ನಡ ಮೂವಿ ನೋಡೋರಿಗೆಲ್ಲ ಮುಗುಂಡನಾಗೆ ಮೂವಿಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಕುತ್ಕೊಂಡು ಆಡ್ತಿರ್ತಾರಲ್ಲ ಈ ಅನ್ಕೊಂಡಿದ್ದೆ ಇದೇ ಪ್ಲೇಸ್ ಇಲ್ಲೇ ಆ ಮೆಟ್ಲು ಕಾಲ್ ಮಾಡ್ತಿದ್ರು. ನಾ ಹೋಗಿ ಬಂದ್ವಿ. ಹೆಂಗಿದಿತ್ತು ರಮ್ಯಾ? ಚಂದ ಇತ್ತು. ಫಿಶ್ ಬೀಸ್ ಮತ್ತೆ ಅದ್ರೊಳಗೆ ಎಷ್ಟೇ ಚಿಕ್ಕ ಜಾಗ ಇರುದು ನಂತರದವರಿಗೆಲ್ಲ ಮಾತ್ರ ಹಾಕುದು. ದಪ್ಪ ದಪ್ಪ ಇರೋರೆಲ್ಲ ಸಣ್ಣ ಆಗಿ ದಪ್ಪ ಇರೋರೆಲ್ಲ ಸ್ವಲ್ಪ ಸಣ್ಣ ಹೋಗಿ ಸಣ್ಣ ಆಗಿ ಬನ್ನಿ, ಇಲ್ಲಾಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ಒಳಗೆ, ಹೊರಗಿಂದನೇ ನೋಡ್ಕೊಂಡು ಹೋಗ್ಬೇಕಷ್ಟೆ. ಮತ್ತೆ ನಾಲ್ಕು ಸೈಡ್ ಕೂಡ ಫೇಸ್ ಚತುರ್ಮುಖ ಬಸದಿ ಚೆನ್ನಾಗಿತ್ತು. 4 ಇದಿರ್ತದೆ ಅಂದ್ರೆ ಚತುರ್ಮುಖ ಅಲ್ಲ, ಪಾರ್ಶ್ವನಾಥ, ನೇಮಿನಾಥ, ಮತ್ತೊಂದು ಶಾಂತಿನಾಥ, ಇನ್ನೊಂದು ಯಾವ್ದು ಉಂಟು 4. ಸೊ ಅದು ನೀವು ಅದಕ್ಕೆ ಸುತ್ತ ಬರುವಾಗ ನಿಮ್ಗೆ ಕಾಣ್ತದೆ. ಇಲ್ಲಪ್ಪ ಸುತ್ತ ಬರುವಾಗ ನಿಮ್ಗೆ ಇಷ್ಟೇ ಚಿಕ್ಕ ದಾರಿ, ಅದು ನಾನು ಹಾಕ್ತೇನೆ ವಿಡಿಯೋ. ಅಷ್ಟೇ ಚಿಕ್ಕ ದಾರಿ ಹಾಕಿದ್ದೇನಲ್ಲ ವಿಡಿಯೋ. ಅಷ್ಟೇ ಚಿಕ್ಕ ದಾರಿಯಲ್ಲಿ ನೀವು ಹೋಗ್ಬೇಕು. ನಮ್ ಚಪ್ಪಲಲ್ಲಿತ್ತು ಅಲ್ಲೆಲ್ಲ. ದಿಸ್ ಇಸ್ ಆಲ್ ಅಬೌಟ್ ಮೈ ಫೇವ್ರೇಟ್ ಪ್ಲೇಸ್. ಹಾಗೆ ನೀವು ಸಹ ಬನ್ನಿ, ನಿಮಗೆ ಸಹ ಫೇವ್ರೇಟ್ ಆಗ್ತದೆ. ಚೂರು ಜಾಸ್ತಿ ನೀರಿರುವಾಗ ಬನ್ನಿ, ಆಗ ತುಂಬ ಇನ್ನೂ ಸಹ ಖುಷಿ ಆಗ್ತದೆ. ಇವಾಗ ಹೋಗುವಾಗ ಜಾಸ್ತಿ ನೀರಿರ್ಲಿಲ್ಲ, ಅಲ್ಲಿ ದನ ಎಲ್ಲ ಇತ್ತಲ್ಲ, ನೀವು ನೋಡಿದ್ರಲ್ಲ. ಮಳೆಗಾಲದಲ್ಲಿ ವೆದರ್ ಚಂದ ಇರ್ತದೆ, ಸಖತ್ ಇರ್ತದೆ. ಇಲ್ಲಿ ಸಹ ನಟ್ಟಿ ಎಲ್ಲ ಮಾಡಿರ್ತಾರೆ, ಹಾಗಾಗಿ ಇನ್ನೂ ಸಹ ಚಂದ ಆಗ್ತದೆ ನೋಡ್ಲಿಕ್ಕೆ, ಖುಷಿ ಆಗ್ತದೆ ಜಾಸ್ತಿ. ಆಮೇಲೆ ಇನ್ನೂ ಸಹ ಸ್ವಲ್ಪ ಟೈಮ್ ಮಳೆ ಬರ್ಲಿಲ್ಲ ಅಂದ್ರೆ ಅಲ್ಲಿ ಫುಲ್ಲು ಇದಾಗ್ತದೆ, ಎಂತ ಆಗ್ತದೆ, ಹೀಗೆ ಆಗ್ತದೆ. ಮತ್ತೆ ನಾವು ನಡ್ಕೊಂಡು ಹೋಗ್ಬೋದು ಅಲ್ಲಿಗೆ. ಇದು ರೇರ್, ಒಂದು ಫುಲ್ಲು ಇದಾದ ಬರಗಾಲ ಬಂದ್ರೆ ಹಾಗೆ. ಮತ್ತೆ ಅಲ್ಲಿ ಆಮೆ ಇರ್ತದೆ, ಆಮೆ ನಮ್ಗೆ ಸಿಗ್ಲಿಲ್ಲ ನೋಡ್ಲಿಕ್ಕೆ. ಫಿಶಸ್ ಎಲ್ಲ ಸಣ್ಣ ಸಣ್ಣ ಇತ್ತು, ದೊಡ್ಡದೊಂದು ಮೀನಿತ್ತು. ನಾನು ವಿಡಿಯೋ ಮಾಡ್ಲಿಲ್ಲ, ಅದು ಮಾತ್ರ ಸಾಕತ್ತಿತ್ತು ಮೀನು ಅಷ್ಟೇ. ಓಕೆ, ನಾವೀಗ ಊಟ ಮಾಡ್ಬೇಕು, ಜೋರು ಹಸಿವಾಗ್ತಾ ಉಂಟು. ಊಟ ಮಾಡಿ ಮತ್ತೆ ಮನೆಗೆ ಹೋಗೋದು. ಕಪ್ಪಾದ ನೋಡಿ ಎಂತ ಬಿಸಿಲು ಗೈಸ್, ಫುಲ್ ಬಿಸಿಲು ಕಪ್ಪಾಗಿದೆ. ಎಂತ ಗೊತ್ತಾ, ಇಲ್ಲಿರೋದು ಒಂದೇ ಒಂದು ಕ್ಯಾಂಟೀನ್, ಅದು ಸಹ ನಾವು ಲಾಸ್ಟ್ ಟೈಮ್ ಬರ್ತಾ ಓಪನ್ ಇರಲಿಲ್ಲ, ಕೆಲಸತಿ ಓಪನ್ ಇರೋದಿಲ್ಲ. ನಿಮಗೆ ಊಟ ಮಾಡ್ಬೇಕಾದ್ರೆ ಹಿಂಗೆ ಬರುವಾಗ ಇಲ್ಲೇ ಹತ್ತಿರದಲ್ಲಿ ಬರುವಾಗ ಸಿಗ್ತದೆ. ನಾವೀಗ ಊಟ ಮಾಡ್ಲಿಕ್ಕೆ ಬಂದಿದ್ದೇವೆ. ಕಬಾಬೆಲ್ಲ ವೆಜ್ ಸತ್ಯ. ಎಂತ ಬಿಸಿಲು, ಸಾಕಾಯ್ತು. ಬ್ಲ್ಯಾಕ್ ಎಂತ ಬ್ಲ್ಯಾಕ್ ಅಂತ ಇಲ್ಲೆಲ್ಲ ಬೆಳಿಗ್ಗೆ, ಇಲ್ಲೆಲ್ಲ ಬ್ಲ್ಯಾಕ್. ನಾನು ಸನ್ಸ್ಕ್ರೀನ್ ಸಹ ಹಾಕಿ ಬರಲಿಲ್ಲ. ನಮ್ದು ಸ್ಕಿನ್ ನ್ಯಾಚುರಲ್ ಬ್ಯೂಟಿ ಎಂತ ಆಗ್ಲಿಲ್ಲ. ಮಾಯಿಶ್ಚರೈಸರ್ ಫೇರ್ ಅಂಡ್ ಲವ್ಲಿ, ಇವಳು ಆಂಟಿ ಅದಕ್ಕೆ ಫೇರ್ ಅಂಡ್ ಲವ್ಲಿ ಆಗ್ತಾಳೆ. ಆಮೇಲೆ ಅಷ್ಟೇ ಪೌಡರ್, ಮಾಯಿಶ್ಚರೈಸರ್, ಫೇರ್ ಅಂಡ್ ಲವ್ಲಿ ಪೌಡರ್. ನಾನು ಮಾಯಿಶ್ಚರೈಸರ್ ಮಾತ್ರ ಹಾಕಿ. ಪೌಡರ್ ಅದು ಬ್ರ್ಯಾಂಡೆಡ್ ಮೈಸೂರ್ ಸ್ಯಾಂಡಲ್, ಪವರ್ಡ್ ಬೈ ಹಾಸ್ಟೆಲ್. ಅದು ಹಾಸ್ಟೆಲ್ ಆಯ್ತಲ್ಲ, ಬಾರ್ಡನ್ ಕಂಡ್ರೆ ಹಿಂಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಶೆಕೆ ಆಗ್ತಾ ಉಂಟು, ಫುಲ್ಲು ಶೆಕೆ. ಫ್ಯಾನ್ ಹಾಕಿದ್ದಾರೆ. ಒಂದು ಊಟ ಸಾಂಬಾರು ಹಾಕು, ಹಪ್ಪಳನ ತೆಗಿತೀವಿ. ಯಾಕೆ ತಿನ್ಬಾರ್ದು? ಒಣಸಾಂಡು, ನಮ್ಮ ಒಣಸಾಂಡು. ಊಟ ಆಯ್ತು, ತಗೊಂಡಿದ್ದೀವಿ ನೋಡಿ. ಇದು ಜ್ಯೂಸ್ ಕುಡ್ದು ಈಗ ಮನೆಗೆ ಹೋಗುದು. ಎಂತ ಗೊತ್ತಾ, ಈ ಕಂಬ ಉಂಟಲ್ಲ, ಈ ಕಂಬದಂತದ ಸ್ಟೋರಿ ಉಂಟು, ನಂಗೆಂತ ಗೊತ್ತಿಲ್ಲ ಸ್ಟೋರಿ. ಅಲ್ಲ, ಅದೆಂತ ಗೊತ್ತಾ, ಒಂದು ಅಡಿಗಂತ ಹಗ್ಗ ಹಾಕಿ ಒಂದೇ ಹಗ್ಗದಲ್ಲಿ ನಿಲ್ಸಿದೆ ಅಂತ ಒಂಥರ ಎಂತದ್ದು ಸ್ಟೋರಿ ಉಂಟು, ನಮ್ಗೆ ಗೊತ್ತಿಲ್ಲ. ಆಮೇಲೆ ಅಷ್ಟೇ, ಇದಿಷ್ಟ ಆಯ್ತು. ನಾವೀಗ ಟೆಂಪಲ್ಗೆ ಹೋಗಿ ನೋಡಿ ಊಟ ಮಾಡಿ ಈಗ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗ್ತೀವಿ. ಹಾಗೆ ಪ್ಲೇಸ್ ಇಷ್ಟ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಸಹ ಬನ್ನಿ ಪ್ಲೇಸ್ಗೆ ವಿಸಿಟ್ ಮಾಡಿ. ಬಾಯ್ ಬಾಯ್.